ಕನ್ನಡದ ಬೆಂಕಿ ಧಗ ಧಗ ಅಂತ ಉರಿತಾ ಇದೆ. ಅದು ಈಗ ಆರುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ನಿನ್ನೆ ಆಗಮಿಸಿ ನಿನ್ನೆಯಿಂದ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸಿಟ್ಟಿಗೆದ್ದಂತಹ ಶಾಸಕರ ಜೊತೆಯಲ್ಲಿ ಅವರು ಸರಣಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ BR ಪಾಟೀಲ್ ಅವರ ಜೊತೆಯಲ್ಲಿ ಸಭೆಯನ್ನು ನಡೆಸಿದ್ರು. ಇವತ್ತು ರಾಜು ಕಾಗೆ ಅವರ ಜೊತೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜು ಕಾಗೆ ಸುರ್ಜೇವಾಲಾ ಅವರು ಮುಖಾಮುಖಿ ಆಗಲಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ರಾಜು ಕಾಗೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇನ್ನು ಸಚಿವರ ಕಾರ್ಯವೈಖರಿಗೆ ಮತ್ತೆ ರಾಜು ಕಾಗೆ ಅವರು ಕಿಡಿಕಾರಿದ್ದಾರೆ. ಮಂತ್ರಿಗಳಿಗೆ ಪತ್ರ ಕೊಟ್ರೆ ಕೂಡಲೇ ಕ್ರಮ ಆಗಬೇಕು. ಒಂದು ಫೈಲ್ 1 ವರ್ಷ ಆದ್ರೂ ಕ್ಲಿಯರ್ ಆಗಲ್ಲ. ಪಕ್ಷಕ್ಕೆ ವಿರೋಧ ಇಲ್ಲ, ಸರ್ಕಾರಕ್ಕೂ ವಿರೋಧ ಇಲ್ಲ. ಎಲ್ಲವನ್ನೂ ಕೂಡ ನಾವು ಸುರ್ಜೇವಾಲಾ ಬಳಿ ಹೇಳ್ತೀವಿ ಅಂತ ರಾಜು ಕಾಗೆ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಅವರು. ಹಿರಿಯ ಶಾಸಕರಾದಂತಹ ರಾಜು ಕಾಗೆ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಎಷ್ಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ? ನೀವೇನು ಅವ್ರು ನಿನ್ನೆ ಕರೆ ಮಾಡಿದಾಗ ಏನ್ ಹೇಳಿದ್ರಿ ಸರ್? ನನಗೆ ನಿನ್ನೆ ಬರ್ಲಿಕ್ಕೆ ಮೊನ್ನೆನ ದಿವಸ ರವಿವಾರ ಸಾಯಂಕಾಲ 6 ಗಂಟೆಗೆ ನನಗೆ ಮೆಸೇಜ್ ಬಂತು. ನಾನು ನಿನ್ನೆ ನಮ್ಮ ಬೆಳಗಾಂ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ನನ್ನ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಬೆಳಗಾಂ ಮತ್ತು ಚಿಕ್ಕೋಡಿ ಮತ್ತು ಧಾರವಾಡ ವಿಭಾಗದ ಸಂಬಂಧಪಟ್ಟಂತ ಒಂದು ಪರಿಶೀಲನೆ ಸಭೆಯನ್ನ ಮೊದಲೇ ಮುಂಚಿತವಾಗಿ ನಿಗದಿಯಾಗಿತ್ತು. ಅದಕ್ಕೆ ನನಗೆ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ನಾನು ಸರ್ ಅವರಿಗೆ ಜೊತೆಗೆ ಅವರ ಗಾಂಧಿ ಅಂತೇಳಿ ನನಗೆ ಫೋನ್ ಮಾಡಿದವರಿಗೆ ನಾನು ಹೇಳಿನಿ. ಅವಾಗ ನನಗೆ ನಿನ್ನೆ ಸೋಮವಾರ ದಿವಸ ಬರ್ಲಿಕ್ಕೆ ಆಗೋದಲ್ಲ, ಮಂಗಳವಾರ 11 ಗಂಟೆಗೆ ನಾನು ಬಂದು ಮೀಟ್ ಆತೇನೆ ಹೇಳಿದಾಗ ಇವತ್ತು ನನಗೆ ಸಮಿತಿ ನಿಗದಿ ಮಾಡಿದರು. ಈಗ 11 ಗಂಟೆಗೆ ಹೋಗಿ ಮೀಟ್ ಆತೀನಿ. ಅವ್ರು ಏನೇನು ಕೇಳ್ತಾರೆ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಏನಾಗಬೇಕಾಗಿದೆ ಅನ್ನೋದು ಅವ್ರಿಗೆ ಹೇಳ್ತೀನಿ. ಸರ್, ತಾವು ವ್ಯವಸ್ಥೆಯ ವಿರುದ್ಧ ಮಾತನಾಡಿದ್ರಿ, ಇಲ್ಲಿ ಕೆಲಸಗಳಾಗ್ತಾ ಇಲ್ಲ ಅನ್ನೋಂಥದ್ದು. ಆ ತರದ ವಿಚಾರಗಳಿಗೆ ಏನಾದರೂ ತಾವು ದಾಖಲೆ ಕೊಡುವಂತದ್ದಾಗ್ಲಿ ಅಥವಾ ಸಾಕ್ಷಿ ಸಮೇತ ಹೇಳುವಂತದ್ದಾಗ್ಲಿ ಏನಾದರೂ ಮಾಡ್ತೀರಾ ಸರ್? ಈ ನೋಡಿ, ಒಂದು ಯಾವುದಾದ್ರೂ ಒಂದು ಮಂತ್ರಿಗಳಿಗೆ ಒಂದು ಪತ್ರ ಕೊಟ್ಟದ್ದಾದ್ರೆ ಅದು ಇಮಿಡಿಯೇಟ್ ಆಗಬೇಕು, ಅದರ ಮೇಲೆ ಆಕ್ಷನ್ ಆಗಬೇಕು. ಆಮೇಲೆ ಒಂದು ಫೈಲ್ 1 ವರ್ಷ ಗಂಟ ನಿಲ್ತದೆ, ಯಾಕೆ ಇಮಿಡಿಯೇಟ್ ಕೆಲಸಗಳಾಗೋದಲ್ಲ. ಆಮೇಲೆ ಕೆಲವು ಬದಲಾವಣೆ ತರಬೇಕು. ಇದೇ ನನ್ನ ಅನಿಸಿಕೆ. ನಾನು ಸಿಸ್ಟಮ್ ಒಂದು ವ್ಯವಸ್ಥೆ ಬಗ್ಗೆ ವಿರೋಧವನ್ನು ಹೊರತು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ನಾನು ವಿರೋಧ ಅಲ್ಲ. ಅದಕ್ಕೊಂದು ಸ್ವಲ್ಪ ದುಡ್ಡು ಕೊಡ್ರಿ ಅಂತೇಳಿ ಹೇಳ್ತಾ ಇದ್ದೀನಿ. ಇವತ್ತು ಅದನ್ನೇ ಸುರ್ಜೇವಾಲಾ ಮುಂದೆ ಹೇಳ್ತೀನಿ. ನಾನೇನು ವೈಯಕ್ತಿಕವಾಗಿ ಏನು ಬೇಡ್ತಾ ಇಲ್ಲಲ್ಲ ಸರ್ಕಾರ ಹತ್ತಿರ. ನೀರಾವರಿ ಯೋಜನೆಗಳು, ಕುಡಿ ನೀರುಗಳು, ಕೆರೆ ತುಂಬು ಯೋಜನೆಗಳು, ನಮ್ಮಲ್ಲಿ ಬಾರ್ಡರ್ದಲ್ಲಿರುವುದರಿಂದ, ನಾವು ಗಡಿ ಭಾಗದಲ್ಲಿರುವುದರಿಂದ ನಮ್ಮ ಶಾಲೆಗಳು, ಆರೋಗ್ಯ ಇಲಾಖೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಬೇಕು. ಇವೇ ನಮ್ಮ ಬೇಡಿಕೆ. ಮತ್ತೇನು ಬೇಡಿಕೆ? ಸರ್, ಈಗ ಇನ್ನೊಂದು ಕೊನೆಯ ಪ್ರಶ್ನೆ ಸರ್. ಇತ್ತೀಚೆಗೆ ಮತ್ತೆ 2-3 ದಿವಸಗಳಿಂದ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇಕ್ಬಾಲ್ ಹುಸೇನ್ ಅವರು ಒಂದು ಮಾತು ಹೇಳಿದ್ದಾರೆ, ರಾಮನಗರ ಶಾಸಕರು. DK ಶಿವಕುಮಾರ್ ಅವರು ಸಿಎಂ ಆಗಬೇಕು, 100ಕ್ಕೂ ಹೆಚ್ಚು ಜನ ಶಾಸಕರು ಬದಲಾವಣೆ ಬಯಸಿದ್ದಾರೆ ಅನ್ನುವಂಥದ್ದು. ಈ ಮಾತನ್ನ ಸುರ್ಜೇವಾಲಾ ಅವರ ಹತ್ರ ಹೇಳ್ತೀವಿ ಅನ್ನೋ ಅಭಿಪ್ರಾಯವನ್ನ ಹೇಳಿದ್ದಾರೆ. ತಮ್ಮ ಅಭಿಪ್ರಾಯ ಏನು ಸರ್? ನನ್ಗೇನದು ಮಾಹಿತಿ ಇಲ್ಲ. ಯಾವ ಆಧಾರ ಮೇಲೆ ಅವ್ರು ಹೇಳಿದಾರೋ ನನಗೆ ಮಾಹಿತಿ ಇಲ್ಲ, ನಂಗೆ ಗೊತ್ತಿಲ್ಲ. ನನಗ ಇದು ನಾಯಕರ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ನಿರ್ಣಯ ತಗೋತಿದ್ದೀನಿ. ನಾವು ಯಾರು ಮಾಡೋರು, ಏನು ನಮ್ಮ ವರಿಷ್ಠರ ಯಾವ ನಿರ್ಣಯ ತಗೋತಾರೋ ನಾವೆಲ್ಲ ಅದಕ್ಕೆ ಬದ್ಧಾಗಿರ್ತೀವಿ. ಇದಿಷ್ಟು ಹಿರಿಯ ಶಾಸಕರಾದಂತಹ ರಾಜು ಕಾಗೆ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಬೆಂಕಿ ಧಗ ಧಗ ಅಂತ ಉರಿತಾ ಇದೆ. ಅದು ಈಗ ಆರುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ
ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ನಿನ್ನೆ ಆಗಮಿಸಿ ನಿನ್ನೆಯಿಂದ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸಿಟ್ಟಿಗೆದ್ದಂತಹ ಶಾಸಕರ ಜೊತೆಯಲ್ಲಿ ಅವರು ಸರಣಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ BR ಪಾಟೀಲ್ ಅವರ ಜೊತೆಯಲ್ಲಿ ಸಭೆಯನ್ನು ನಡೆಸಿದ್ರು. ಇವತ್ತು ರಾಜು ಕಾಗೆ ಅವರ ಜೊತೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜು ಕಾಗೆ ಸುರ್ಜೇವಾಲಾ ಅವರು ಮುಖಾಮುಖಿ ಆಗಲಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ರಾಜು ಕಾಗೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇನ್ನು ಸಚಿವರ ಕಾರ್ಯವೈಖರಿಗೆ ಮತ್ತೆ ರಾಜು ಕಾಗೆ ಅವರು ಕಿಡಿಕಾರಿದ್ದಾರೆ. ಮಂತ್ರಿಗಳಿಗೆ ಪತ್ರ ಕೊಟ್ರೆ ಕೂಡಲೇ ಕ್ರಮ ಆಗಬೇಕು. ಒಂದು ಫೈಲ್ 1 ವರ್ಷ ಆದ್ರೂ ಕ್ಲಿಯರ್ ಆಗಲ್ಲ. ಪಕ್ಷಕ್ಕೆ ವಿರೋಧ ಇಲ್ಲ, ಸರ್ಕಾರಕ್ಕೂ ವಿರೋಧ ಇಲ್ಲ. ಎಲ್ಲವನ್ನೂ ಕೂಡ ನಾವು ಸುರ್ಜೇವಾಲಾ ಬಳಿ ಹೇಳ್ತೀವಿ ಅಂತ ರಾಜು ಕಾಗೆ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಅವರು. ಹಿರಿಯ ಶಾಸಕರಾದಂತಹ ರಾಜು ಕಾಗೆ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಎಷ್ಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ? ನೀವೇನು ಅವ್ರು ನಿನ್ನೆ ಕರೆ ಮಾಡಿದಾಗ ಏನ್ ಹೇಳಿದ್ರಿ ಸರ್? ನನಗೆ ನಿನ್ನೆ ಬರ್ಲಿಕ್ಕೆ ಮೊನ್ನೆನ ದಿವಸ ರವಿವಾರ ಸಾಯಂಕಾಲ 6 ಗಂಟೆಗೆ ನನಗೆ ಮೆಸೇಜ್ ಬಂತು. ನಾನು ನಿನ್ನೆ ನಮ್ಮ ಬೆಳಗಾಂ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ನನ್ನ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಬೆಳಗಾಂ ಮತ್ತು ಚಿಕ್ಕೋಡಿ ಮತ್ತು ಧಾರವಾಡ ವಿಭಾಗದ ಸಂಬಂಧಪಟ್ಟಂತ ಒಂದು ಪರಿಶೀಲನೆ ಸಭೆಯನ್ನ ಮೊದಲೇ ಮುಂಚಿತವಾಗಿ ನಿಗದಿಯಾಗಿತ್ತು. ಅದಕ್ಕೆ ನನಗೆ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ನಾನು ಸರ್ ಅವರಿಗೆ ಜೊತೆಗೆ ಅವರ ಗಾಂಧಿ ಅಂತೇಳಿ ನನಗೆ ಫೋನ್ ಮಾಡಿದವರಿಗೆ ನಾನು ಹೇಳಿನಿ. ಅವಾಗ ನನಗೆ ನಿನ್ನೆ ಸೋಮವಾರ ದಿವಸ ಬರ್ಲಿಕ್ಕೆ ಆಗೋದಲ್ಲ, ಮಂಗಳವಾರ 11 ಗಂಟೆಗೆ ನಾನು ಬಂದು ಮೀಟ್ ಆತೇನೆ ಹೇಳಿದಾಗ ಇವತ್ತು ನನಗೆ ಸಮ್ಮತಿ ನಿಗದಿ ಮಾಡಿದರು. ಈಗ 11 ಗಂಟೆಗೆ ಹೋಗಿ ಮೀಟ್ ಆತೀನಿ. ಅವ್ರು ಏನೇನು ಕೇಳ್ತಾರೆ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಏನಾಗಬೇಕಾಗಿದೆ ಅನ್ನೋದು ಅವ್ರಿಗೆ ಹೇಳ್ತೀವಿ. ಸರ್, ತಾವು ವ್ಯವಸ್ಥೆಯ ವಿರುದ್ಧ ಮಾತನಾಡಿದ್ರಿ, ಇಲ್ಲಿ ಕೆಲಸಗಳಾಗ್ತಾ ಇಲ್ಲ ಅನ್ನೋಂಥದ್ದು. ಆ ತರದ ವಿಚಾರಗಳಿಗೆ ಏನಾದರೂ ತಾವು ದಾಖಲೆ ಕೊಡುವಂತದ್ದಾಗ್ಲಿ ಅಥವಾ ಸಾಕ್ಷಿ ಸಮೇತ ಹೇಳುವಂತದ್ದಾಗ್ಲಿ ಏನಾದರೂ ಮಾಡ್ತೀರಾ ಸರ್? ಈಗ ನೋಡಿ, ಒಂದು ಯಾವುದಾದ್ರೂ ಒಂದು ಮಂತ್ರಿಗಳಿಗೆ ಒಂದು ಪತ್ರ ಕೊಟ್ಟದ್ದಾದ್ರೆ ಅದು ಇಮಿಡಿಯೇಟ್ ಆಗಬೇಕು, ಅದರ ಮೇಲೆ ಆಕ್ಷನ್ ಆಗಬೇಕು. ಆಮೇಲೆ ಒಂದು ಫೈಲ್ 1 ವರ್ಷ ಗಂಟ ನಿಲ್ತೈತಿ, ಯಾಕೆ ಇಮಿಡಿಯೇಟ್ ಕೆಲಸಗಳಾಗೋದಲ್ಲ. ಆಮೇಲೆ ಕೆಲವು ಬದಲಾವಣೆ ತರಬೇಕು. ಇದೇ ನನ್ನ ಅನಿಸಿಕೆ. ನಾನು ಸಿಸ್ಟಮ್, ಒಂದು ವ್ಯವಸ್ಥೆ ಬಗ್ಗೆ ವಿರೋಧವನ್ನು ಹೊರತು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ನಾನು ವಿರೋಧ ಅಲ್ಲ. ಅದಕ್ಕೊಂದು ಸ್ವಲ್ಪ ದುಡ್ಡು ಕೊಡ್ರಿ ಅಂತೇಳಿ ಹೇಳ್ತಾ ಇದ್ದೀನಿ. ಇವತ್ತು ಅದನ್ನೇ ಸುರ್ಜೇವಾಲಾ ಮುಂದೆ ಹೇಳ್ತೀನಿ. ನಾನೇನು ವೈಯಕ್ತಿಕವಾಗಿ ಏನು ಬೇಡ್ತಾ ಇಲ್ಲಲ್ಲ ಸರ್ಕಾರ ಹತ್ತಿರ. ನೀರಾವರಿ ಯೋಜನೆಗಳು, ಕುಡಿ ನೀರುಗಳು, ಕೆರೆ ತುಂಬು ಯೋಜನೆಗಳು, ನಮ್ಮಲ್ಲಿ ಬಾರ್ಡರ್ದಲ್ಲಿರುವುದರಿಂದ, ನಾವು ಗಡಿ ಭಾಗದಲ್ಲಿರುವುದರಿಂದ ನಮ್ಮ ಶಾಲೆಗಳು, ಆರೋಗ್ಯ ಇಲಾಖೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಬೇಕು. ಇವೇ ನಮ್ಮ ಬೇಡಿಕೆ. ಮತ್ತೇನು ಬೇಡಿಕೆ? ಸರ್, ಈಗ ಇನ್ನೊಂದು ಕೊನೆಯ ಪ್ರಶ್ನೆ ಸರ್. ಇತ್ತೀಚೆಗೆ ಮತ್ತೆ 2-3 ದಿವಸಗಳಿಂದ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇಕ್ಬಾಲ್ ಹುಸೇನ್ ಅವರು ಒಂದು ಮಾತು ಹೇಳಿದ್ದಾರೆ, ರಾಮನಗರ ಶಾಸಕರು. DK ಶಿವಕುಮಾರ್ ಅವರು ಸಿಎಂ ಆಗಬೇಕು, 100ಕ್ಕೂ ಹೆಚ್ಚು ಜನ ಶಾಸಕರು ಬದಲಾವಣೆ ಬಯಸಿದ್ದಾರೆ ಅನ್ನುವಂಥದ್ದು. ಈ ಮಾತನ್ನ ಸುರ್ಜೇವಾಲಾ ಅವರ ಹತ್ರ ಹೇಳ್ತೀವಿ ಅನ್ನೋಂತ ಅಭಿಪ್ರಾಯವನ್ನ ಹೇಳಿದ್ದಾರೆ. ತಮ್ಮ ಅಭಿಪ್ರಾಯ ಏನು ಸರ್? ನನ್ಗೇನದು ಮಾಹಿತಿ ಇಲ್ಲ. ಯಾವ ಆಧಾರ ಮೇಲೆ ಅವ್ರು ಹೇಳಿದಾರೋ ನನಗೆ ಮಾಹಿತಿ ಇಲ್ಲ, ನಂಗೆ ಗೊತ್ತಿಲ್ಲ. ನನಗ ಇದು ನಾಯಕರ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ನಿರ್ಣಯ ತಗೋತಿದ್ದೀನಿ. ನಾವು ಯಾರು ಮಾಡೋರು, ಏನು ನಮ್ಮ ವರಿಷ್ಠರ ಯಾವ ನಿರ್ಣಯ ತಗೋತಾರೋ ನಾವೆಲ್ಲ ಅದಕ್ಕೆ ಬದ್ಧಾಗಿರ್ತೀವಿ. ಇದಿಷ್ಟು ಹಿರಿಯ ಶಾಸಕರಾದಂತಹ ರಾಜು ಕಾಗೆ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.